ಸಾಂಸ್ಕೃತಿಕ ನಗರಿ ಭತ್ತದ ಕಣಜ ಗಂಗಾವತಿ. ವಿಷ್ಣುತೀರ್ಥ ಜೋಶಿ. ಗಂಗಾವತಿ ಕಲೆ, ಸಾಹಿತ್ಯ, ಸಂಗೀತ ಸೇರಿದಂತೆ ಭತ್ತದ ಕಣಜ ಗಂಗಾವತಿ ಎರಡನೆಯ ಸಾಂಸ್ಕೃತಿಕ ನಗರವಾಗಿದೆ ಎಂದು ನಟ ಕಲಾವಿದ ವಿಷ್ಣುತೀರ್ಥ ಜೋಶಿ ಹೇಳಿದರು. ಅವರು ಕಲಾನಿಕೇತನ ವೇದಿಕೆಯಲ್ಲಿ ಕಾವ್ಯಲೋಕ ಗಂಗಾವತಿ ನೇತೃತ್ವ 113ನೇ ಕವಿಗೋಷ್ಠಿ ಹಾಗೂ 101 ಹೆಜ್ಜೆಗಳು ಕೃತಿ ಪರಿಚಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಯುವ ಕವಿಗಳ ಪ್ರೋತ್ಸಾಹ ನೀಡುವುದು, ಸಾಹಿತ್ಯದ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ 2011ರಲ್ಲಿ ಆರಂಭಗೊಂಡಿರುವ ಕಾವ್ಯಲೋಕ ಮುಂದಿನ ಕವಿಗೋಷ್ಠಿ 115ಕ್ಕೂ ಅಧಿಕ ಕವಿಗಳು ಭಾಗವಹಿಸುವುದರ ಮೂಲಕ ಸಾಹಿತ್ಯದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ತಿಳಿಸಿದರು. 101 ಹೆಜ್ಜೆಗಳು ಕೃತಿ ಪರಿಚಯ ಕುರಿತು ಸಂಕಲ್ಪ ಮಹಾವಿದ್ಯಾಲಯದ ಪ್ರಾಚಾರ್ಯ ಬಸವರಾಜ್ ಸಿರಿಗೇರಿ ಮಾತನಾಡಿದರು. ಅಧ್ಯಕ್ಷತೆಯನ್ನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಎಸ್.ವಿ. ಪಾಟೀಲ್ ಗುಂಡೂರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನಾಗಭೂಷಣ್ ಹರಳಿ, ಹಿರಿಯ ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ. ಹಾರಾಳ, ಕಾವ್ಯಲೋಕ ಅಧ್ಯಕ್ಷ ಪರಶುರಾಮ್, ಮೈಲಾರಪ್ಪ ಬೂದಿಹಾಳ, ಕಾರ್ಯದರ್ಶಿಗಳು ಸೇರಿದಂತೆ ಅಪಾರ ಕವಿಗಳು ಕವನ ವಾಚನ ಮಾಡಿದರು. ನಮ್ಮ ಉತ್ತರ ಕರ್ನಾಟಕದವರು ಬಗ್ಗೆ ನಾವು ಈಗ ಮಾತಾಡಿದ್ವಿ. ನಮ್ಮಲ್ಲಿ ನಾವು ಕೀಳರಿಮೆಯನ್ನು ತೆಗಿಬೇಕು. ನಾವು ಯಾವಾಗಲೂ ನೋಡ್ರಿ ನಾವೇ ಹಿಂದುಳಿಯೋದು. ನಮ್ಮ ಸ್ವಲ್ಪ ಹೈದ್ರಾಬಾದ್ ಕರ್ನಾಟಕ ಅಲ್ಲ, ಆ ರೀತಿ ಆಗ್ತದೆ. ನಾವು ಮೈಸೂರು ಭಾಗದಲ್ಲಿ ಹೋದರೆ ಪ್ರತಿ ಸಲ ಹೇಳ್ತಾ ಇದ್ದೇವೆ, ಒಂದು ಕಲ್ಲು ಹೋಗಿದ್ರೆ ಒಬ್ಬ ಸಾಹಿತ್ಯ ಮೇಲೆ ಬೀಳುತ್ತೆ. ನಾವಿಲ್ಲಿ ಸ್ವಲ್ಪ ಕಲ್ಲು ನೋಡಿ ಹುಡುಕಿ ಹೋಗಿಬೇಕು. ಅದೇ ರೀತಿ ಈ ಸತಿ ಏನಂತಂದರೆ 113ನೇ ಕವಿಗೋಷ್ಠಿ ಇನ್ನು ಭಾಳ ಒಂದರ ಸೆಂಚುರಿ ದಾಟಿಬಿಟ್ಟಿದೆ. ಹಾಗೆ ಕಾರ್ಯಕ್ರಮ ಚಿಕ್ಕದಿರಲಿ ಪುಟ್ಟದಿರಲಿ, ನಾವು ಎಷ್ಟೇ ಜನ ಇದ್ದೀವಿ, ಈಗ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ, ಆದರೆ ನೀವು ವಿಭಿನ್ನ, ನಾವು ವಿಭಿನ್ನ. ನಿಮ್ಮನ್ನು ಕವಿಯಂತೆ ನೋಡಬೇಕು, ನಿಮ್ಮನ್ನು ಕವಿಗಳಂತೆ ನೋಡಬೇಕು, ಸರ್ನ ಮತ್ತು ಕನ್ನಡ ಅದಂತೆ ನೋಡಬೇಕು. ಅಂದರೆ ನಾವು ಪ್ರಪಂಚದಲ್ಲಿ ವಿಭಿನ್ನವಾಗಿದ್ದೀವಿ. ಇದರಲ್ಲಿ ಹೆಡ್ಕೌಂಟ್ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬರು 100 ಜನ ಅಂತಲೇ ತಿಳ್ಕೊಳ್ಳೋಣ. ಮತ್ತು ಈ ಬರ ದಿನಮಾನಗಳಲ್ಲಿ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಇದೆ, 113 ಇದೆ, ನೆಕ್ಸ್ಟ್ 114 ಅಂತೂ ಮಾಡ್ತಾರೆ. ಅಷ್ಟರಲ್ಲಿ ಎಲ್ಲರನ್ನೂ ಸೇರಿಸಿ ಅವ್ರು ಇಲ್ಲಿ ಅವ್ರ ಆಸಕ್ತಿ ಹುಟ್ಟಿಸುತ್ತೆ. 114 ಜನ ಇಲ್ಲಿರಂಗ ಸ್ವಲ್ಪ ನಾವು ಒಂದ್ಸಲ ತಂದು ಒಬ್ಬರು ನಮ್ಮಲ್ಲಿ ಜಾಸ್ತಿ ಆಗಲಿ. ಕಲೆ ಮತ್ತು ಸಾಂಸ್ಕೃತಿಕ ಉಳಿಲಿ. ಆರೋಗ್ಯವಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ? ಬಿಸ್ನೆಸ್ ಮೆನ್ಸ್ ಆರಾಮಿದ್ದಾರ, ಪೊಲಿಟಿಷಿಯನ್ಸ್ ಆರಾಮಿದ್ದಾರ. ಎಲ್ಲಿ ಕವಿಗಳು ಮತ್ತು ಸಂಸ್ಕೃತಿ ಕಲೆ ಎಲ್ಲಿರ್ತದೆ ಅವ್ರು ಆರಾಮಿದ್ರೆ ಮಾತ್ರ ಅವ್ರಿಗೆ ಅದು ಮುಟ್ಟದು, ಬೇರೆದವ್ರಿಗೆ ಮುಟ್ಟಲ್ಲ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ನಾವು ಎಲ್ಲ ಆರೋಗ್ಯದಿಂದ ಇದ್ದೀವಿ. ಮತ್ತು ಈ ಸಂಸ್ಕೃತಿಯನ್ನು ನಮ್ಮ ಗಂಗಾವತಿ ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಈ ಸೌರಭಿ ನಮ್ಮ ಡಾಕ್ಟ್ರೇ ಇರ್ಬೋದು, ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಪರಶುರಾಮ್ ಪ್ರಿಯ ಇರ್ಬೋದು, ಆಯೋಜನೆ ಮಾಡ್ತಾರೆ. ಈಗ ನಾವು ಸಹಕಾರ ಮಾಡ್ಕೊತ ಒಂದಲ್ಲ ಒಂದು ದಿನ ಇದು ನಮ್ಮ ಗಂಗಾವತಿ ಸಾಂಸ್ಕೃತಿಕ ನಗರಿ ಆಗೋದ್ರಾಗ ಎರಡನೇ ಅರ್ಥನೇ ಇಲ್ಲ ಅಂತೇಳಿ ನಾನು ಹೇಳ್ತಾ ಕರೆಸಿದ್ದೀರಿ. ತಮಗೆಲ್ಲ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ಇದರ ಅಂತರಂಗವನ್ನು ನೋಡಿದಾಗ, ಇದರ ಕವನಗಳನ್ನು ನಾನು ಓದಿದಾಗ ಇದರಲ್ಲಿ ಕೂಡ ಒಂದು ಗಟ್ಟಿತನ ಇದೆ ಅಂತ ಹೇಳಿ ನನಗೆ ಅನಿಸಿತು. ಹಾಗಾಗಿ ಕೆಲವರ ಕವನಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಕವಿಗಳು ಯಾವ ಭಾವ ಇಟ್ಕೊಂಡು ಬರೆದಂತ ಗೊತ್ತಾಗಲ್ಲ, ಯಾವ ಉದ್ದೇಶ ಇಟ್ಕೊಂಡು ಬರೆದಿರ್ತಾರೆ ಗೊತ್ತಾಗಲ್ಲ. ಅವ್ರ ಆಳಕ್ಕೆ ನಾವು ಹೇಳ್ಬೇಕಲ್ಲ, ಅದು ಭಾಳ ಕಷ್ಟದ ಕೆಲಸ. ಕವಿಗಳೆಲ್ಲ ಬರೆದು ಬಿಡ್ತಾರೆ, ನಾವು ಅದನ್ನು ಅವ್ರ ಆಳಕ್ಕೆ ಕೇಳಿದ್ ನೋಡ್ಬೇಕು. ಕವಿ ಒಂದು ಮನಸ್ಸಿದ್ರೆ ಓದೋರಿಗೆ ಮನಸ್ಸು ಇರ್ಬೇಕು. ಇದು ಸಹೃದಯ ಒಂದು. ಯಾಕಂದ್ರೆ ಆ ರೀತಿ ಓದಿದಾಗ ಅವ್ರಿಗೆ ಅದರ ರಸಾನುಭವ ಆಗುತ್ತೆ, ಅದರ ಸಾಹಿತ್ಯ ಅನುಭವ ಆಗುತ್ತೆ, ಒಂದು ಜ್ಞಾನ ಸಿಗುತ್ತೆ, ಒಂದು ಆಲೋಚನೆ ಶಕ್ತಿ ಸಾಮರ್ಥ್ಯಗಳೆಲ್ಲ ಬೆಳೀತವೆ. ಯಾವಾಗಲೂ ಜ್ಞಾನವಂತರಾಗೋದು ಸಹೃದಯ ಆಗಿದ್ದಾಗ ಜ್ಞಾನವಂತ, ಅನುಭವಗಳಿಂದ ಕವಿ ಆಗ್ತದೆ. ಇದೆಲ್ಲ ಬರೆದಿರ್ತಕ್ಕಂಥ ಕೆಲವು ಕವಿಗಳ ವಿಚಾರಧಾರೆಗಳನ್ನು ನೋಡಿದಾಗ ಕೆಲವು ಸಂದರ್ಭದಲ್ಲಿ ತಾವೇ ಅನುಭವಿಸಿ ಬರೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಒಂದು ಇನ್ನು ಕೆಲವೊಬ್ಬರು ನೋಡಿ ಅದನ್ನ ಅರ್ಥ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ್ದಾರೆ ಅಂತ ಹೇಳಕ್ಕೆ ಆ ರೀತಿ ಕೂಡ ಸೇಬು ಹಣ್ಣಿನ ಗಿಡ ಕೂಡ ಇದೆ, ನೆಲ್ಲಿಕಾಯಿ ಗಿಡ ಕೂಡ ಇದೆ, ಹಾಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಕೂಡ ಇದಾವೆ. ಒಂದೇ ಭೂಮಿ ಆಗಿದ್ರು ಕೂಡ ಮಾವಿನ ಹಣ್ಣು ರುಚಿ ಬೇರೆ, ನೆಲ್ಲಿಕಾಯಿ ರುಚಿ ಬೇರೆ, ಹಾಗಲಕಾಯಿ ರುಚಿ ಬೇರೆ, ಸೇಬು ಹಣ್ಣಿನ ರುಚಿ ಬೇರೆ. ಹಾಗೆ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಮಾಜ ಒಂದೇ ಆಗಿದ್ರು ಕೂಡ ಮನುಷ್ಯರ ಭಾವನೆಗಳು ಬೇರೆ ಬೇರೆ, ಒಬ್ಬೊಬ್ಬರದ್ದು ವಿಚಾರ ಒಂದೊಂದು ಬೇರೆ ಬೇರೆ, ಒಂದೊಂದು ದೃಷ್ಟಿಕೋನ ಬೇರೆ ಬೇರೆ.
ಆ ಎಲ್ಲ ದೃಷ್ಟಿಕೋನಗಳು ಅವರದೇ ಆದಂಥ ರೀತಿಯಲ್ಲಿ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ಅಭಿವ್ಯಕ್ತಿಯನ್ನು ಮಾಡಿದಾಗ ಒಂದು ಸಮಾಜದ ಕೋರೆಗಳನ್ನು ತಿದ್ದುವಂಥ ಸಮಾಜದ ಆಗುಹೋಗುಗಳನ್ನು ಪರಿಚಯಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಇದರಲ್ಲಿ ಭಾಳ ಮುಖ್ಯವಾಗಿ ಕವಿಗಳ ಜವಾಬ್ದಾರಿ ಭಾಳ ದೊಡ್ಡದು. ಓದೋರೇನೋ ನಾವು ಓದ್ತೀವಿ, ಹೆಂಗೆ ಬಂದರೂ ಓದ್ತೀವಿ, ಅದೇನು ಸಮಸ್ಯೆ ಇಲ್ಲ. ಆದರೂ ಬರಿಬೇಕಾದಾಗ ಭಾಳ ಎಚ್ಚರಿಕೆಯಿಂದ ಬರಿಬೇಕಾಗುತ್ತೆ. ಯಾಕಂದರೆ ಪಂಪನಿಂದ ಹಿಡಿದು ಕುವೆಂಪು ಅವರೆಗೂ ನಾವು ನೋಡಿದಾಗ ಕನ್ನಡ ಸಾಹಿತ್ಯ ಭಾಳ ಶ್ರೀಮಂತವಾಗಿದೆ. ಇಷ್ಟಕ್ಕೂ 8 ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೂ ಸಿಕ್ಕಿಲ್ಲ. ಅಂದಮೇಲೆ ಕನ್ನಡ ಉತ್ಕೃಷ್ಟ ಭಾಷೆ, ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಕೂಡ ಶ್ರೀಮಂತವಾಗಿದೆ. ಈ ನಿಟ್ಟಿನಲ್ಲಿ ಅವರೆಲ್ಲರ ಪ್ರೇರಣೆಯಿಂದ ಇವತ್ತು ಸಣ್ಣದಾಗಿ ಕವಿತೆ ಬರೆದಿರ್ಬೋದು, ದೊಡ್ಡದೇ ಕವಿತೆ ಬರೆದಿರ್ಬೋದು, ಏನೇ ಆಗಿದ್ರು ಕೂಡ ಒಟ್ಟಾರೆ ಇಂಥ ಒಂದು ಅದ್ಭುತವಾದ 101 ಹೆಜ್ಜೆಗಳು ಡ್ರೆಸ್ ಚೆನ್ನಾಗಿದೆ ಹೆಸರು. ಈ 101 ಹೆಜ್ಜೆಗಳು 1001 ಹೆಜ್ಜೆಗಳಾಗಲಿ ಅಂತೇಳಿ ಆಶಿಸುತ್ತಾ ಒಂದು ಸಂಘಟನೆಯನ್ನು ಕಟ್ಟಿ 2011ರಿಂದ ನಿರಂತರವಾಗಿ, ಇದು ಸಣ್ಣ ಕೆಲಸ ಅಲ್ಲ. ಮೊದಲನೇದಾಗಿ ಹೇಳೋದಾದರೆ 2011ರಲ್ಲಿ ನಮ್ಮ ಗಂಗಾವತಿ 76ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆ ಒಂದು ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ನಗರದಲ್ಲಿ ಕವಿಗಳು ಇರಲೇಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಕಾವ್ಯಲೋಕವನ್ನು ಕಟ್ಟಿ ಇವತ್ತು 113ನೇ ಕವಿಗೋಷ್ಠಿಗೆ ಪಾದಾರ್ಪಣೆ ಮಾಡಿದೆ. ವಿಶೇಷವಾಗಿ ಒಂದು ಹೇಳಲೇಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಆ ಎಲ್ಲ ಬರೆದಿರ್ತಕ್ಕಂಥ ಕವಿಗಳ ಈ ಕವನಗಳ ಒಂದೊಂದು ತೆನೆಯನ್ನು ಇವತ್ತು ರಾಶಿ ಮಾಡಿ 101 ಹೆಜ್ಜೆಗಳಂತೇಳಿ ಕೃತಿ ಬಿಡುಗಡೆ ಮಾಡಿದ್ದಾರೆ. ಅವರ ಈ ದೊಡ್ಡ ಸಾಧನೆಗೆ ನಮ್ಮೊಂದು ಅಭಿನಂದನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕೃತಿ ಲೋಕಾರ್ಪಣೆ ಆಗಲಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಸರ್ ಅವರು ಮತ್ತು ಪರಶುರಾಮ್ ಪ್ರಿಯಾ ಸರ್ ಅವರು ಹಾಗೂ ಮೈಲಾರಪ್ಪ ಬೂದಿಯಾಳ್ ಸರ್ ಅವರು ಮತ್ತು ಶರಣಪ್ಪ ತಳ್ಳಿ ಅವರು. ಇವರು ಕ್ರಿಯೆ ಮಾಡಿರ್ಬೋದು, ಆದರೆ ಈ ಕ್ರಿಯೆಗೆ ಜೀವ ಆಗಿರ್ತಕ್ಕಂಥವ್ರು ಕವಿಗಳು. ಸೊ ಇವತ್ತಿನ ದಿವಸ ನಾನಿಲ್ಲಿ ಈ ಕೃತಿಯ ಬಗ್ಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಮೊದಲೇ ಹೇಳಿಬಿಡ್ತೀನಿ, ನಾನು ಕವಿನೂ ಅಲ್ಲ, ವಿಮರ್ಶಕನೂ ಅಲ್ಲ. ನಾನು ದೊಡ್ಡ ಕವಿನೂ ಅಲ್ಲ, ವಿಮರ್ಶಕನೂ ಅಲ್ಲ. ಏನೋ ಈ ಕವಿಗಳು ಬರೆದದ್ದನ್ನು ಸವಿಯಾಗಿ ಕ್ಲಾಸಲ್ಲಿ ಹೇಳೋದು ಬಿಟ್ಟರೆ ನನಗೆ ಅಷ್ಟೊಂದು ಇಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಚಾರ, ಸರ್ ಮೊನ್ನೆ ಬಂದು ನೀವು ಒಂದು ಹೆಂಗಾದರೂ ಮಾಡಿ ಅದನ್ನು ಮಾಡಲೇಬೇಕಂತ ತಿಳ್ಕೊಂಡು ಹೇಳಿದಾಗ ಇಂಥದ್ರಲ್ಲೇ ಸ್ವಲ್ಪ ಭಾಗವಹಿಸಬೇಕಾದ್ರೆ ಆಸಕ್ತಿ ಇತ್ತು, ಸಮಯ ಅವಕಾಶ ಇರೋದಕ್ಕೆ ಆಗಿರಲಿಲ್ಲ. ಈಗ ಏನಾರಾಗಲಿ ಮಾಡೇ ಕೇಳೋಣ ಅಂತ ತಿಳ್ಕೊಂಡು ಹೇಳಿ ಸರ್ ಮೊನ್ನೆ ಪುಸ್ತಕ ಕೊಟ್ಟರು. ಆ ಪುಸ್ತಕ ಇಟ್ಕೊಂಡು ನಾನು ಸ್ವಲ್ಪ ಓದಿದಾಗ ಭಾಳಷ್ಟು ಚೆನ್ನಾಗಿ ಸಂಘಟನೆ ಗಂಗಾವತಿ ಈ ಒಂದು 113ನೇ ಕವಿಗೋಷ್ಠಿ ಮತ್ತು ಕಾವ್ಯಲೋಕದ 101 ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನಮಸ್ಕರಿಸುತ್ತಾ, ನಮ್ಮ ಕಾವ್ಯಲೋಕ ಸಂಘಟನೆ ಈಗ ನಡೆಸ್ತಾ ಇರ್ತಕ್ಕಂಥ ಕವಿಗೋಷ್ಠಿ ಅಂತಂದರೆ 113ನೇ ಕವಿಗೋಷ್ಠಿ. 50ನೇ ಕವಿಗೋಷ್ಠಿ ಆದಾಗ, 100ನೇ ಕವಿಗೋಷ್ಠಿ ಆದಾಗ, 75ನೇ ಕವಿಗೋಷ್ಠಿ ಆದಾಗ, ಹೀಗೆ ಒಂದು 25, 50, 75, 100 ಈ ಥರ ಕವಿಗೋಷ್ಠಿ ಆದಂಥ ಸಂದರ್ಭದೊಳಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರ್ಕೊಂಡು ಬಂದು ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರಿಂದ ಒಂದು ಪ್ರೇರಣಾತ್ಮಕವಾಗಿರ್ತಕ್ಕಂಥ ಹಲವಾರು ಕವಿಗೋಷ್ಠಿಗಳನ್ನು ಮಾಡಿದ್ದೇವೆ. ಜೊತೆಗೆ ನಮ್ಮ ಪರಶುರಾಮ್ ಸರ್ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಕ್ಕಳಿಗೆ ಪ್ರಬಂಧವನ್ನು ಇಡೋದ್ರ ಮುಖಾಂತರ, ಡ್ರಾಯಿಂಗ್ ಕಾಂಪಿಟೇಷನ್ ಇಡೋದ್ರ ಮುಖಾಂತರ, ಹಲವಾರು ಸಾಹಿತ್ಯಿಕ ಸಂಘಟನೆಯ ಚಟುವಟಿಕೆಗಳ ಮುಖಾಂತರ ನಮ್ಮ ಕಾವ್ಯಲೋಕವನ್ನು ಗಂಗಾವತಿಯಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಜೀವಂತವಾಗಿ ಇಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಈ ವೇದಿಕೆಯ ಪರವಾಗಿ ಮತ್ತು ಎಲ್ಲ ಕವಿ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೊತೆಗೆ ಈ ಒಂದು ಕಾವ್ಯಲೋಕ ಸಂಘಟನೆ 113ನೇ ಕವಿಗೋಷ್ಠಿ ಈ ಥರ ಕವಿಗೋಷ್ಠಿ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಏನಾದರೂ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಉಳಿಬೇಕಾಯ್ತಪ್ಪ ಅಂತಂದರೆ, ಮೊದಲು ನಾವು ಡಾಕ್ಟರ್ನವು ಸೇರಿಕೊಂಡು, ಶಿವಕುಮಾರ್ ಡಾಕ್ಟರ್ನವು ಸೇರಿಕೊಂಡು ಒಂದು ಪ್ರಾತಿನಿಧಿಕ ಕವನ ಸಂಕಲನವನ್ನು ಹೊರಗೆ ತರೋಣ ಅಂತ ಒಂದು ವಿಚಾರ ಮಾಡಿದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಆದರು. ಜೊತೆಗೆ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಸರ್ ಕೂಡ ಜೊತೆ ಆದರು. ಹಾಗೆ ಹಲವಾರು ದಾನಿಗಳು ಕೂಡ ಜೊತೆ ಆದರು. ಈ ವಿಚಾರ ಭಾಳ ಒಳ್ಳೆಯದೈತಿ. ನಾವು ಹಲವಾರು ಕವಿಗೋಷ್ಠಿಗಳನ್ನು ಮಾಡಿರ್ಬೋದು, ಅವು ಯಾವುವು ಕೂಡ ಏನಪ್ಪ ಅಂತಂದ್ರೆ ಶಾಶ್ವತವಾಗಿ ಉಳಿಯಂಗಿಲ್ಲ.